ಈ ವಿಡಿಯೋ ನೋಡಿ ಅಲ್ಲೊಂದು ಹುಡುಗಿಗೆ ಒಂದಿಷ್ಟು ಪೊರಕಿಗಳು ಬೆನ್ನತ್ತಿದ್ದಾರೆ. ಅವಳು ತಕ್ಷಣವೇ ತನ್ನ ಮೊಬೈಲ್ ಅನ್ನ ತೆಗೆದು 112 ಆ್ಯಪ್ ಅನ್ನು ಓಪನ್ ಮಾಡ್ತಾಳೆ. ತುಂಬ ಕಷ್ಟಪಟ್ಟು ಏನೋ ಒಂದು ಪ್ರಯತ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಮ್ಮ ಮನೆ ಮಗನ ಮೇಲೆ ಇರಲಿ. ಹಲೋ ಡೈಮಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನ್ನ ಫಸ್ಟ್ ವ್ಲಾಗಲ್ಲಿ ಎಲ್ರಿಗೂ ಸ್ವಾಗತ, ಸುಸ್ವಾಗತ. Huh? What do you want? Oi, doggy, what do you want? ಬೆಳಗ್ಗೆದ್ದು ನನಗೆ ರಾಗಿ ಗಂಜಿ ಕುಡಿಯುವಂಥ ಅಭ್ಯಾಸ. ರನ್ನಿಂಗ್ ಆದಮೇಲೆ ನಾನು ಮೊದಲು ಬಂದು ರಾಗಿ ಗಂಜಿ ಕುಡಿಯೋದು, ಆಮೇಲೆ 1 ಅವರ್ ಬಿಟ್ಟು ಟಿಫಿನ್ ಮಾಡ್ತೀನಿ. ಈ ಉಪ್ಪಿಟ್ಟು ಒಳಗಡೆ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಇದು ಬ್ಲ್ಯಾಕ್ ಟೀ. ನನಗೆ ಬ್ಲ್ಯಾಕ್ ಟೀ ಕುಡಿಯುವಂಥ ಅಭ್ಯಾಸ. ಹಾಲಿನ ಟೀ ಮತ್ತು ಹಾಲಿನ ಕಾಫಿ ಕುಡಿಯುವಂಥ ಅಭ್ಯಾಸ ಇಲ್ಲ ನನಗೆ. ಯಾಕಪ್ಪ ಅಂತಂದರೆ ಹಾಲಿನ ಟೀ ಕುಡಿಯೋದ್ರಿಂದ ಪಿತ್ತ ಆಗುತ್ತೆ ಆ್ಯಂಡ್ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಇನ್ನಿತರೆ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಬ್ಲ್ಯಾಕ್ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. A few moments later. ನಮ್ಮಮ್ಮ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಏನೇ ಹೇಳಿ ಡೈಮಂಡ್ಸ್, ಮನೆ ಊಟನೇ ಸ್ವರ್ಗ ಅಲ್ವಾ? ಅದರಲ್ಲೂ ಅಮ್ಮನ ಕೈ ರುಚಿ ತಿಂದ್ಬಿಟ್ರೆ ಅಬ್ಬಬ್ಬಾ, ಏನು ಹೇಳ್ತೀರಾ? ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಆ ಟೈಮ್ ಯಾವಾಗ ಕೂಡ ಬಂದಿದೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಡೈಮಂಡ್ಸ್, ಟೈಮ್ ವೇಸ್ಟ್ ಮಾಡಲಾರ್ದ ಈ ಒಂದು ವ್ಲಾಗನ್ನು ಶುರು ಮಾಡೋಣ. ನನ್ನ ಹೆಸರು ಮನೀಶ್ ಅಂತ. ನಾನು ಮೂಲತಃ ಉತ್ತರ ಕರ್ನಾಟಕದವನು. ನಮ್ಮೂರು ಹುಬ್ಬಳ್ಳಿ. ಮುಂಚೆಯಿಂದನೂ ನನಗೆ ಆ್ಯಕ್ಟರ್ ಆಗ್ಬೇಕಂತ ಭಾಳ ಆಸೆ ಇತ್ತು, ಬಟ್ ಆ ಆಸೆ ನೆರವೇರಲಿಲ್ಲ. ನಾನು ತುಂಬ ಕಡೆ ಅಲದೆ ಚಾನ್ಸ್ಗೋಸ್ಕರ, ಎಲ್ಲೂ ಚಾನ್ಸ್ ಸಿಗಲಿಲ್ಲ. ಕೊನೆಗೆ ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ಅಲ್ದಾಡ್ತಾ ಇದ್ದೆ. ಎಜುಕೇಷನ್ ಇನ್ಕಂಪ್ಲೀಟ್ ಆಯಿತು. ಮನೆಯಲ್ಲೂ ಕೂಡ ತುಂಬ ಉಗಿಸ್ಕೊಂಡ್ಬಿಟ್ಟೆ. ಇನ್ನೇನಾದರೂ ಹೊಟ್ಟೆಪಾಡಿಗೆ ಮಾಡಲೇಬೇಕಲ್ವಾ? ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗೋದಿಲ್ಲ, ಹೊಟ್ಟೆ ಕೇಳಬೇಕಲ್ಲ. ಏನಾದರೂ ಒಂದು ಕೆಲಸ ಮಾಡಿಕೊಂಡು ಹೊಟ್ಟೆ ಬಟ್ಟೆ ನೋಡಿಕೊಂಡು ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದೆ. ಚಿಕ್ಕವನಿದ್ದಾಗಿಂದ ಇಲ್ಲಿವರೆಗೂ ನಾನು ಮಾಡದೇ ಇರುವಂಥ ಕೆಲಸ ಇಲ್ಲ. ಗಾರೆ ಕೆಲಸ ಮಾಡಿದೆ, ಟೈಲ್ಸು, ಪ್ಲಂಬರು, ಆ ಕೆಲಸ ಈ ಕೆಲಸ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟೆ. ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬರೋದಕ್ಕಿಂತ ಮುಂಚೆ ಡ್ಯಾನ್ಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮಮ್ಮ ನಾನು ಚಿಕ್ಕವನಿದ್ದಾಗ ನನ್ನನ್ನು ಕರ್ಕೊಂಡೋಗಿ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಡ್ಯಾನ್ಸು ಕೂಡ ಕಲಿತೆ, ಇವೆಂಟ್ಸ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ಆ್ಯಂಡ್ ಕಾಂಪಿಟೇಷನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಇಷ್ಟೆಲ್ಲ ಆಯಿತು. ಒಂದಿನ ನಮ್ಮ ಡ್ಯಾನ್ಸ್ ಮಾಸ್ಟರ್ ಹೇಳ್ತಾರೆ, ನಿಮಗೋಸ್ಕರ ಅಂತ ಒಂದು ಡ್ಯಾನ್ಸ್ ಯೂನಿಯನ್ ಕಾರ್ಡ್ ಅನ್ನ ಮಾಡಿಸ್ಕೊಡ್ತಾ ಇದ್ದೀವಿ. ಆ ಡ್ಯಾನ್ಸ್ ಕಾರ್ಡ್ ಇಟ್ಕೊಂಡು ಸಿನಿಮಾದಲ್ಲಿ ನೀವು ಚಾನ್ಸ್ ಕೇಳ್ಬೋದು ಅಂತ ಹೇಳಿದ್ರು. ಅಂದರೆ ಹೀರೋ ಹಿಂದ್ಗಡೆ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ನಮಗೆ ಚಾನ್ಸ್ ಸಿಗುತ್ತೆ, ಈ ಡ್ಯಾನ್ಸ್ ಕಾರ್ಡನ್ನು ಮಾಡಿಸಿ ಅಂತ ಹೇಳಿದಾಗ ಎಲ್ಲರೂ 2,2 ಸಾವಿರ ಕೊಟ್ಟು ಆ ಯೂನಿಯನ್ ಕಾರ್ಡನ್ನು ಮಾಡಿಸಿದ್ವಿ. ಆ ಕಾರ್ಡಿಂದ ನಮಗೆ ನಯಾ ಪೈಸಾ
ಯೂಸ್ ಆಗಲಿಲ್ಲ. ಯಾಕಂತಂದರೆ ಅದು ಫೇಕ್ ಆಗಿತ್ತು. ಯಾಕಪ್ಪ ಫೇಕ್ ಆಗಿತ್ತು ಅಂತಂದರೆ, ನಾವು ಡ್ಯಾನ್ಸ್ ಕಾರ್ಡ್ ಮಾಡಿಸಿದ್ದು ಅಥಾರಿಟಿಯಿಂದ ಅದು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಹೇಳಿದರು. ಅಯ್ಯೋ ದೇವ್ರೆ, ಏನಪ್ಪ ಆಗೋಯ್ತಿದ್ದು ಅಂತ ನಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ವಿ. ಒಬ್ರಿಬ್ಬರ ಜೊತೆ ಮೋಸ ಆಗಿದ್ದಿದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಿದ್ವಿ. ಆದರೆ ಬರೋಬ್ಬರಿ 100 ಜನಗಳ ಜೊತೆ ಈ ಫ್ರಾಡ್ ಆಗಿದೆ. ಸರಿ, ಇನ್ನೇನಾಯ್ತು ಹೋಗ್ಲಿ ಬಿಡು, ನಮ್ಮ ಮನೆ ಬಾರ ಚೆನ್ನಾಗಿಲ್ಲ ಅಂತ ಸಣ್ಣ ಪುಟ್ಟ ಕಾಂಪಿಟೇಷನ್ ಈವೆಂಟ್ಸ್ ಮಾಡಿಕೊಂಡು ಡ್ಯಾನ್ಸನ್ನು ಮುಂದುವರ್ಸದೆ. ಅದಾದಮೇಲೆ ನೋಡಿ ಈ ಆ್ಯಕ್ಟಿಂಗ್ ಹುಚ್ಚಿಡಿದಿದ್ದು. ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋದೆ, ಆ್ಯಕ್ಟಿಂಗನ್ನು ಕಲಿತೆ, ಅಲ್ಲಿ ಇಲ್ಲಿ ಚಾನ್ಸ್ಗೋಸ್ಕರ ಎಲ್ಲ ಅಲ್ದಾಡಿದ್ವಿ. ಎಲ್ಲೂ ಕೂಡ ನಮಗೆ ಚಾನ್ಸ್ ಸಿಗಲಿಲ್ಲ. ಸರಿ ಬಿಡಪ್ಪ, ನಮ್ಮ ಊರಲ್ಲಿ ಇದೇನು ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಕಾಲಿಟ್ಟೆ. ಬೆಂಗಳೂರಲ್ಲಿ ಕಾಲಿಟ್ಟು ಅಲ್ಲಿ ಲೈಟ್ ಮ್ಯಾನ್ ಆಗಿ ಕೆಲ್ಸಕ್ಕೆ ಸೇರಿಕೊಂಡೆ. ಅಲ್ಲಿ ಕೆಲ್ಸಕ್ಕೆ ಸೇರಿದ ಮೇಲೆ ಗೊತ್ತಾಯಿತು, ಅಬ್ಬಬ್ಬ ಏನಪ್ಪ ಇದು ಇಷ್ಟೊಂದು ಕಷ್ಟ ಇದೆ ಇಲ್ಲಿ. ನಮ್ಮೂರಲ್ಲಿ 10 ರೂಪಾಯಿ ಇದ್ರೂ ಕೂಡ ಜೀವನ ಮಾಡಿಬಿಡ್ಬೋದು. ಇದೇನಪ್ಪ ಇಷ್ಟೊಂದು ದೊಡ್ಡದಾಗಿದೆ ಬೆಂಗಳೂರು ಸಿಟಿ, ಏನಪ್ಪ ಮಾಡಲಿ ಅಂತ ಅಲ್ಲಿ ನನಗೆ ಭಯ ಆಗೋದಕ್ಕೆ ಶುರುವಾಯಿತು. ಎಷ್ಟೇ ಕಷ್ಟ ಆದರೂ ಸಹಿಸ್ಕೊಂಡು ಅಲ್ಲಿ ಇಲ್ಲಿ ಮಲ್ಕೊಂಡು ಸಿಕ್ಕಿದ್ದು ತಿನ್ಕೊಂಡು ಹೆಂಗೋ ಜೀವನ ಕಳೀತಾ ಬಂದೆ. ಆದರೆ ನನ್ನ ಪರವಾಗಿ ನನಗೆ ಚಿಂತೆ ಇರಲಿಲ್ಲ, ನಮ್ಮ ಮನೆಯವ್ರ ಪರವಾಗಿ ನಂಗೆ ಚಿಂತೆ ಇತ್ತು. ಅಲ್ಲಿ ನಾವು ದುಡ್ದಿರೋ ದುಡ್ಡು ನಮಗೆ ಸಾಲ್ತಾ ಇರಲಿಲ್ಲ. ನಾವು ದುಡ್ದಿರೋ ದುಡ್ಡೆಲ್ಲ ಬರೀ ಊಟಕ್ಕೆ, ರೂಮ್ಗೆ ಹೋಗ್ತಾ ಇತ್ತು. ಏನಪ್ಪ ಇದು, ಹೀರೋ ಆಗಬೇಕಂತ ಇಲ್ಲಿವರೆಗೂ ಬಂದಿದ್ದೀನಿ, ನನ್ನ ಹತ್ರ ಏನೂ ಮಾಡೋದಕ್ಕಾಗ್ತಾ ಇಲ್ವಲ್ಲ, ನಮ್ಮ ಮನೆಗೆ ದುಡ್ಡೇ ನನಗೆ ಕಳ್ಸೋದಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡಿದೆ. ನೋಡಿ, ನಾವೊಬ್ಬ ಗಂಡಸಾಗಿ ಎಲ್ಲಾದರೂ ಮಲ್ಕೊಂಡ್ಬಿಡ್ಬೋದು, ಎಲ್ಲಾದರೂ ತಿಂದು ಬದುಕ್ಬಿಡ್ಬೋದು. ಆದರೆ ನನ್ನನ್ನೇ ನಂಬ್ಕೊಂಡಿರುವಂಥ ನಮ್ಮ ಮನೆಯವ್ರ ಗತಿ ಏನಾಗಬೇಕು? ಅದಕ್ಕೋಸ್ಕರ ಇದೆಲ್ಲ ಸೆಟ್ ಆಗಲ್ಲ ಅಂತ ಬೆಂಗಳೂರು ಬಿಟ್ಟು ನಮ್ಮ ಊರಿಗೆ ಬಂದೆ. ನೋಡಿ, ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಲ ಮನೆ ಜವಾಬ್ದಾರಿಯಿಂದ ನಮ್ಮ ಕನಸು, ನಮ್ಮ ಗುರಿಯನ್ನು ತ್ಯಾಗ ಮಾಡಲೇಬೇಕಾಗುತ್ತೆ. ನನ್ನಂಥ ಎಷ್ಟೋ ಸಾವಿರಾರು ಜನ ಗಾಂಧಿನಗರದಲ್ಲಿ ಇವಾಗಲೂ ಕೂಡ ಕಷ್ಟ ಪಡ್ತಾನೆ ಇದ್ದಾರೆ. ಬಟ್ ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ಅದೇ ಕಾರಣ ಇಟ್ಕೊಂಡು ನಮಗೆ ಚಾನ್ಸ್ ಸಿಗಲಿಲ್ಲ ಅಂತ ನಾವು ಡಿಪ್ರೆಷನ್ಗೆ ಹೋಗಿ ಬೇಜಾರಾಗಿ ಊಟ ಬಿಟ್ಟು, ನಿದ್ರೆ ಬಿಟ್ಟು, ನಮ್ಮ ಆರೋಗ್ಯನ, ನಮ್ಮ ಪ್ರಕೃತಿನ ಕೆಡಿಸ್ಕೊಂಡ್ಬಿಟ್ರೆ ಏನು ಬರುತ್ತೆ? ಸೊ ನಾನು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಸೋಲೊಪ್ಕೊಂಡಿಲ್ಲ, ನಾನು ಯಾವುದಕ್ಕೂ ಕುಗ್ಗಿಲ್ಲ. ಇವತ್ತಿಲ್ಲ ನಾಳೆ ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಹಠ ಛಲ ನನ್ನಲ್ಲಿದೆ. ಯಾವತ್ತೂ ನಮ್ಮ ಕಡೆಯಿಂದ ಇವತ್ತು ಆಗಿಲ್ಲ, ನನ್ನಿಂದ ಅದು ಆಗಿಲ್ಲ, ನನ್ನ ಹತ್ರ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾವತ್ತೂ ಸೋಲೊಪ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅದು ನಮ್ಮಿಂದ ಆಗ್ತಾ ಇಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡದು ಏನಾದರೂ ನಮ್ಮ ಜೀವನದಲ್ಲಿ ಆಗುತ್ತೆ, ಮಿರಾಕಲ್ ಏನಾದರೂ ಆಗ್ಬೋದು ಅಂತ ಯೋಚನೆ ಮಾಡಿ. ನಾನು ಕೂಡ ಅಷ್ಟೇ ಹೋಪ್ ಇಟ್ಕೊಂಡಿದ್ದೀನಿ, ಇವತ್ತಿಲ್ಲ ನಾಳೆ ಏನಾದರೂ ನನ್ನ ಜೀವನದಲ್ಲಿ ಮಿರಾಕಲ್ ಆಗುತ್ತೆ ಅಂತ. ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕುಗ್ಗೋದಕ್ಕೆ ಹೋಗಬೇಡಿ. ಒಂದಿಲ್ಲ ಒಂದಿನ ಆ ಗುರಿ ನಾವು ಮುಟ್ಟೇ ಮುಡ್ತೀವಿ. ಆ ನಂಬಿಕೆ, ಆ ಆತ್ಮವಿಶ್ವಾಸ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಬೇಕು. ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಕಷ್ಟ ಅಂತ ಏನು ಅಂತ ಗೊತ್ತಿರಲಿಲ್ಲ. ಬೆಂಗಳೂರು ನನಗೆ ಎಲ್ಲನೂ ತೋರಿಸ್ಕೊಡ್ತು. ಅಲ್ಲಿನ ಜನಗಳು ಹೆಂಗೆ ಬದುಕ್ತಾ ಇದ್ದಾರಲ್ಲ, ನಾನು ಹಿಂಗೆ ಬದುಕಬೇಕಲ್ಲ ಅಂತ ಅವತ್ತಿಂದ ನನ್ನ ಮನಸ್ಸಲ್ಲಿ ಒಂದು ಹಠ ಉಟ್ಕೊಂತು. ಬೆಂಗಳೂರಿಂದ ನಾನು ತುಂಬ ಕಲಿತೆ, ಒಂದಲ್ಲ ಎರಡಲ್ಲ, ಸುಮಾರು ಪಾಠಗಳನ್ನು ಕಲಿತೆ. ಅದ್ರ ಜೊತೆಗೆ ನಮ್ಮವರಿಂದ ಕೂಡ ನಾನು ದೊಡ್ಡ ದೊಡ್ಡ ಪಾಠಗಳನ್ನೇ ಕಲ್ತ್ಬಿಟ್ಟೆ. ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅವರು ಕಲಿಸಿದಂಥ ಪಾಠಗಳು. ಒಂದು ಹೇಳ್ತೀನಿ ಡೈಮಂಡ್ಸ್, ನಿಮ್ಮ ಜೀವನದಲ್ಲಿ ಯಾರಾದರೂ ಬಂದು ನಿಮಗೆ ಅಪಾರವಾದಂಥ ಪ್ರೀತಿ ಕೊಟ್ಟು ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿದಾರಂತಂದರೆ ಬೇಜಾರಾಗೋದಕ್ಕೆ ಹೋಗಬೇಡಿ. ಅವರು ನಿಮಗೆ ಏನೋ ಒಂದು ಪಾಠ ಕಲಿಸಿದಾರ ಅಂತ ಅಂದ್ಕೊಳ್ಳಿ. ಅವರು ನಿಮಗೆ ಹೇಳ್ಕೊಡುವಂಥ ಪಾಠ ಯಾವ ಸ್ಕೂಲಲ್ಲಿ, ಯಾವ ಕಾಲೇಜಲ್ಲಿ, ಯಾವ ಇನ್ಸ್ಟಿಟ್ಯೂಟಲ್ಲೂ ಹೇಳ್ಕೊಡೋದಿಲ್ಲ. ಅಂಥ ಪಾಠಗಳನ್ನು ಅವ್ರು ಕಲಿಸೋಗಿರ್ತಾರೆ. ಇನ್ನೂ ನಿಮ್ಮ ಜೊತೆ ತುಂಬ ಹಂಚ್ಕೊಳ್ಳೋದಿದೆ. ಪ್ರತಿಯೊಂದು ವ್ಲಾಗಲ್ಲಿ ಕೂಡ ನನ್ನ ಒಂದು ಜೀವನದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಮೋಟಿವೇಟ್ ಆಗೇ ಆಗ್ತೀರಾ, ನನ್ನಿಂದ ಇನ್ಸ್ಪೈರ್ ಆಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಓಕೆ ಡೈಮಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್.